ಸ್ಕೆಚ್ ಆಗ್ತಾ ಇದ್ರು, ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇದ್ರು ಅನ್ನುವ ಕಾರಣಕ್ಕೋಸ್ಕರ ಜೈಲಿಗೆ ತಂದು ಹಾಕಿದ್ರೆ ಜೈಲಿನಲ್ಲೇ ಕೂತ್ಕೊಂಡು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನ ಹಾಕ್ಲಾಗ್ತಾ ಇತ್ತು ಅಂದ್ರೆ ಲೆಕ್ಕ ಹಾಕಲಿ ಎಷ್ಟೆಷ್ಟರ ಮಟ್ಟಿಗೆ ನಮ್ಮ ಜನ ಅವರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅಲ್ಲಿದ್ದಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲೇ ಜೈಲಿನಿಂದಲೇ ಕೂತು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನ ಹಾಕಲಾಗ್ತಾ ಇತ್ತು. ಉಗ್ರರ ತಂತ್ರಗಾರಿಕೆ ವಿಫಲ ಮಾಡಿರುವಂತದ್ದು NIA, ಜೈಲಿನ ವೈದ್ಯ ಮತ್ತೆ ASI ಸೇರಿ ಮೂವರನ್ನ ಬಂಧನ ಮಾಡಲಾಗಿದೆ. ಉಗ್ರರ ತಂತ್ರಗಾರಿಕೆ ವಿಫಲ ಮಾಡಿರುವಂತದ್ದು ರಾಷ್ಟ್ರೀಯ ತನಿಖಾ ದಳ ಅಂದ್ರೆ NIA, ಅಲ್ಲಿನ ಜೈಲಿನ ವೈದ್ಯ ಮತ್ತೆ ASI ಸೇರಿ ಮೂವರನ್ನ ಬಂಧನ ಮಾಡಲಾಗಿದೆ. ನಿನ್ನೆ 5 ಕಡೆ ರೇಡ್ ಅನ್ನ ಮಾಡಿದ್ದಂತ NIA ಟೀಮ್ ಬೆಂಗಳೂರು, ಕೋಲಾರ ಸೇರಿ 5 ಕಡೆ ರೇಡ್ ಮಾಡಲಾಗಿತ್ತು. 3 ಶಂಕಿತ ಉಗ್ರರನ್ನ ಬಂಧಿಸಿದ್ರು NIA ಅಧಿಕಾರಿಗಳು. 3 ಶಂಕಿತ ಉಗ್ರರನ್ನ ಬಂಧಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್ ಅನ್ನೋನು, ಅವನು ಸಪೋರ್ಟ್ ಮಾಡ್ತಾ ಇದ್ದಂತೆ ನಾಗರಾಜ. CAR ASI ಚಾಂದ್ ಪಾಷಾ ಅನ್ನೋನು ಸಪೋರ್ಟ್ ಮಾಡ್ತಾ ಇದ್ದಂತೆ. ಮತ್ತೆ ಅನೀಸ್ ಫಾತಿಮಾ ಅಂತ ಈ ಮೂವರನ್ನ ಬಂಧನ ಮಾಡಲಾಗಿದೆ. ಉಗ್ರ ನಾಸೀರ್ಗೆ ಹಣ ಮಾಹಿತಿ ನೀಡ್ತಾ ಇದ್ದಂತ ಆರೋಪ, ಇವರಿಗೆ ಹಣ ಮತ್ತು ಮಾಹಿತಿಯನ್ನ ಕೊಡ್ತಾ ಇದ್ದಂತ ಆರೋಪದ ಮೇಲೆ ಈ ಮೂವರನ್ನ ಬಂಧನ ಮಾಡಲಾಗಿದೆ. 2008ರ ಸರಣಿ ಸ್ಫೋಟದ ರುಬಾರಿ ಉಗ್ರ ನಾಸೀರ್. ಇದೇ ಪ್ರಕರಣದಲ್ಲಿ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತದ್ದು ಉಗ್ರ ಜುನೈದ್ ತಾಯಿ ಫಾತಿಮಾ ಸಂಪರ್ಕದಲ್ಲಿದ್ದಂತ ಆರೋಪಿಗಳು. ಈ ವಿದೇಶಕ್ಕೆ ಎಸ್ಕೇಪ್ ಆಗಿದ್ನಲ್ಲ ಶಂಕಿತ ಉಗ್ರ ಜುನೈದ್ ಅನ್ನೋನು, ಆ ಜುನೈದ್ನ ತಾಯಿ ಫಾತಿಮಾ ಸಂಪರ್ಕದಲ್ಲಿದ್ರಂತೆ ಈ ಆರೋಪಿಗಳು ತಗಲಾಕೊಂಡಿದ್ದಾರೆ. NIA ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೇಸ್ ಔಟ್ ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಗೊತ್ತಾದ ನಂತರ ಅವರನ್ನ ಬಂಧನ ಮಾಡಲಾಗಿದೆ. LET ಉಗ್ರ ಟಿ ನಾಸೀರ್ಗೆ ನೆರವು ನೀಡಿದ ಆರೋಪ, ಬಂಧಿತ 3 ಆರೋಪಿಗಳ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. LET ಉಗ್ರ ನಾಸೀರ್ಗೆ ನೆರವು ನೀಡಿದಂತ ಆರೋಪದ ಮೇಲೆ 3ರನ್ನ ಬಂಧನ ಮಾಡಲಾಗಿದೆಯಲ್ಲ, ಆ 3 ಆರೋಪಿಗಳ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಫೋನ್, ಬ್ಯಾಂಕ್ ವಹಿವಾಟಿನ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿಂದ ಹಣ ಬಂದಿದೆ, ಯಾವ ರೀತಿಯಾಗಿ ಇವರಿಗೆ ಹಣದ ಸಪೋರ್ಟ್ ಕೂಡ ಸಿಗ್ತಾ ಇತ್ತು, ಯಾರು ಹಣವನ್ನ ಹಾಕ್ತಾ ಇದ್ರು ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಂಧಿತ ಆರೋಪಿಗಳು ಇಂದು ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದಾರೆ. NIA ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಇವರನ್ನ ಹಾಜರುಪಡಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ NIA ಆಫೀಸರ್ಸ್. ಕೋರ್ಟ್ ಮುಂದೆ ಹಾಜರು ಬಳಿಕ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಿದ್ದಾರೆ. ನಿನ್ನೆ ಬಂಧನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ NIA ಸ್ಪೆಷಲ್ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಿ ನಂತರ ವಿಚಾರಣೆಯನ್ನ ಶುರು ಮಾಡಲಿದ್ದಾರೆ. ಈಗ ಆಲ್ರೆಡಿ ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಉಗ್ರರೊಂದಿಗೆ ಕೋಲಾರ ಮೂಲದ ವ್ಯಕ್ತಿಗೂ ಕೂಡ ನಂಟಿದೆ. ಉಗ್ರರಿಗೆ ಸಿಮ್ಗಳನ್ನ ಸರಬರಾಜು ಮಾಡ್ತಾ ಇದ್ದಂತ ಆರೋಪ. ಉಗ್ರರೊಂದಿಗೆ ಕೋಲಾರ ಮೂಲದ ವ್ಯಕ್ತಿಗೂ ಕೂಡ ನಂಟಿರುವಂತದ್ದು. ಜೈಲಿನ ಒಳಗಡೆ ಇದ್ದಂತ ಉಗ್ರನಿಗೆ ಜೈಲಿನ ಸಿಬ್ಬಂದಿ ಸಾಥ್ ಕೊಡ್ತಾ ಇದ್ದಂಥವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆ ಉಗ್ರರಿಗೆ ಸಿಮ್ಗಳನ್ನ ಸರಬರಾಜು ಮಾಡ್ತಾ ಇದ್ದಂತ ಆರೋಪದ ಮೇಲೆ ಮತ್ತೊಬ್ಬ ವ್ಯಕ್ತಿಗೆ ತಲಾಶ್ ಮಾಡಲಾಗ್ತಾ ಇದೆ. ಕೋಲಾರ ಮೂಲದ ವ್ಯಕ್ತಿ ಆತ ಸತೀಶ್ ಗೌಡ ಎಂಬಾತನಿಂದ ಉಗ್ರರ ಜೊತೆ ನಂಟು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಪರಿಶೀಲನೆಯನ್ನ ಮಾಡಿರುವಂಥದ್ದು NIA ದಾಳಿ ವೇಳೆ ನಾಪತ್ತೆ ಆಗಿದ್ದಾನೆ ಸತೀಶ್ ಗೌಡ ಅನ್ನೋನು. ಸತೀಶ್ ಗೌಡ ಪತ್ನಿಯನ್ನ ವಿಚಾರಣೆ ಮಾಡಿರುವಂಥದ್ದು NIA ಆಫೀಸರ್ಸ್. ಸತೀಶ್ ಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ NIA ಅಧಿಕಾರಿಗಳ ತಂಡ. ತಪ್ಪು ಮಾಡಿರಲಿಲ್ಲ ಅಂದಿದ್ರೆ ಎಸ್ಕೇಪ್ ಆಗುವಂತ ಅವಶ್ಯಕತೆ ಏನಿತ್ತು? ಈತ ಎಸ್ಕೇಪ್ ಆಗಿರುವಂಥದ್ದನ್ನು ನೋಡ್ತಾ ಇದ್ರೆ ಈತನ ಮೇಲೆ ಇರುವಂತ ಆರೋಪ ನಿಜ ಅಂತ ಅನಿಸ್ತಾ ಇದೆ. ಸತೀಶ್ ಗೌಡ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಿವಾಸಿ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಭಟ್ರಹಳ್ಳಿ ಗ್ರಾಮದ ಅಳಿಯ ಸತೀಶ್ ಗೌಡ ಪತ್ನಿ ಮನೆಗೆ ಬಂದು ಹೋಗಿರುವಂತ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಆಗಬಹುದಾಗಿದ್ದಂತ ಒಂದು ದೊಡ್ಡ ವಿಧ್ವಂಸಕ ಕೃತ್ಯಗಳಿಗೆ ಕಡಿವಾಣ ಹಾಕೋದ್ರ ಜೊತೆ ಯಾರೆಲ್ಲ ಉಗ್ರರಿಗೆ ಸಾಥ್ ಕೊಡ್ತಾ ಇದ್ರು ಅಂತವ್ರನ್ನ ಕೂಡ ಬಂಧಿಸುವಂತ ಕೆಲಸ. ಆದ್ರೆ ಜೈಲಿನಲ್ಲಿ ಒಳಗಿದ್ದುಕೊಂಡೇ ಸಾಥ್ ಕೊಡ್ತಾ ಇದ್ದಿದ್ದು ನಿಜಕ್ಕೂ ಕೂಡ ಇದೊಂದು ದೊಡ್ಡ ಆಘಾತಕಾರಿ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ, ಬಂಧನ ಮಾಡಿರುವಂತವ್ರನ್ನ ವಿಚಾರಣೆ ಮಾಡಿರುವಂತಹ ಸಂದರ್ಭದಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ ಹೇಗೆ?
ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೂವರು ಏನೀಗ ಅರೆಸ್ಟ್ ಮಾಡಿದ್ದಾರೆ, ಆ ಮೂವರನ್ನು ಕೂಡ NIA ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಇಡೀ ದಿನ ನಿನ್ನೆ ವಿಚಾರಣೆ ಕೂಡ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಉಗ್ರರಿಗೆ ಮೊಬೈಲ್ ಫೋನ್ ಕೊಟ್ಟ ಒಂದು ಅವರಿಗೆ ಹೊರಗಡೆ ಒಂದು ಸಂಪರ್ಕ ಕಲ್ಪಿಸಿರುವಂತಹ ವ್ಯಕ್ತಿ ಡಾಕ್ಟರ್ ನಾಗರಾಜ್ ಏನಿದ್ದಾರೆ ಆತನನ್ನ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜೈಲಿನಲ್ಲಿರುವಂತಹ ಯಾವುದೇ ಕೈದಿಗೂ ಕೂಡ ಮೊಬೈಲ್ ಕೊಟ್ಟರೆ ಅದು ಅಪರಾಧ ಆಗುತ್ತೆ. ಆದರೆ ಇಲ್ಲಿ ಏನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಒಬ್ಬ ಉಗ್ರನಿಗೆ ಒಂದು ಮೊಬೈಲ್ ಫೋನ್ ಅನ್ನು ಕೊಟ್ಟು ಆತ ಬೇರೆಯವ್ರ ಜೊತೆ ಒಂದು ಸಂಪರ್ಕ ಮಾಡೋದಕ್ಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೂಡ ಈತ ಒಂದು ಏನು ಸಹಕಾರ ಕೊಟ್ಟಿರುವಂಥದ್ದು. ಆದ್ರಿಂದ ಈ ಒಂದು ಪ್ರಕರಣ ತುಂಬಾ ಗಂಭೀರವಾಗುತ್ತೆ. ಆತ ಏನಾದರೂ ಬೇರೆ ಜೈಲಿನಲ್ಲಿ ಇದ್ಕೊಂಡೆ ಒಂದು ಹೊರಗಡೆ ಒಂದು ವಿಧ್ವಂಸಕ ಕೃತ್ಯಗಳಿಗಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಚಟುವಟಿಕೆಗಳಿಗೆ ಒಂದು ಆತ ಒಂದು ಆಸ್ಪದವನ್ನು ಕೂಡ ಮಾಡಿಕೊಡ್ಬೋದಾಗಿತ್ತು. ಅಂತ ವ್ಯಕ್ತಿಗೆ ಈಗ ವೈದ್ಯ ನಾಗರಾಜ್ ಅವರು ಕೂಡ ಒಂದು ಸಪೋರ್ಟ್ ಮಾಡಿ ಒಂದು ಮೊಬೈಲ್ ಫೋನ್ ಅನ್ನ ಕೊಟ್ಟಿರುವಂಥದ್ದು. ಆದ್ರಿಂದ ಆತನನ್ನ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಆತನ ಮೊಬೈಲ್ ಫೋನ್ ಅನ್ನ ಯಾವ ರೀತಿ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದ ಮತ್ತೆ ಎಷ್ಟು ದಿನಗಳಿಂದ ಈ ಒಂದು ಸಂಚು ನಡೆದಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರೋದು. ಮತ್ತೆ ಅದಕ್ಕೆ ಪ್ರತಿಯಾಗಿ ಏನಾದರೂ ನಾಗರಾಜ್ಗೆ ಏನಾದರೂ ಸಹಾಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆತನ ಬ್ಯಾಂಕ್ ಖಾತೆಗಳೇನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ NIA ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಮೂವರು ಆರೋಪಿಗಳೇನಿದ್ರೆ ಆ ಮೂವರು ಆರೋಪಿಗಳ ಮೊಬೈಲ್ ಫೋನ್ ಅನ್ನ ಈಗಾಗಲೇ NIA ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅವರ CDR ರಿಪೋರ್ಟ್ಸ್ ಇರ್ಬೋದು, ವಾಟ್ಸಪ್ ಚಾಟಿಂಗ್ಸ್ ಇರ್ಬೋದು ಮತ್ತೆ ಕರೆಗಳಿರ್ಬೋದು ಎಲ್ಲವನ್ನು ಕೂಡ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಮೂವರು ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ತನಿಖೆಯನ್ನ ಮಾಡ್ತಾ ಇರುವುದು. ಯಾಕಂದ್ರೆ ಹೊರಗಡೆಯಿಂದ ಏನಾದರೂ ಇವರ ಬ್ಯಾಂಕ್ ಖಾತೆಗಳಿಗೆ ಹಣ ಏನಾದರೂ ಸಂದಾಯ ಆಗಿದೆಯಾ ಅಂತೇಳಿ ಕಳೆದ 3-4 ವರ್ಷಗಳ ಒಂದು ಟ್ರಾನ್ಸಾಕ್ಷನ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮೂವರು ಆರೋಪಿಗಳನ್ನು ಕೂಡ NIA ಕೋರ್ಟ್ಗೆ ಹಾಜರುಪಡಿಸಿ ನಂತರ ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಈಗ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಮತ್ತೊಂದ್ ಕಡೆ ಮುನಿರಾಜು, ಇಲ್ಲಿ ಸತೀಶ್ ಗೌಡ ಅನ್ನೋನು ಎಸ್ಕೇಪ್ ಆಗಿದ್ದಾನಲ್ಲ, ಆತನ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಇನ್ನೊಂದ್ ಕಡೆ ಈ ಫಾತಿಮಾ ಜುನೈದ್ನ ತಾಯಿ ಇದ್ದಾಳಲ್ಲ, ಈಕೆನೆ ಈ ನಾಗರಾಜ್ ಮತ್ತು ಚಾಂದ್ ಪಾಷವನ್ನ ಆಪರೇಟ್ ಮಾಡ್ತಾ ಇದ್ದಿದ್ದಂತದ ಅಥವಾ ನಾಗರಾಜ ಚಾಂದ್ ಪಾಷಾಗೆ ಇನ್ನೂ ಬೇರೆ ಲಿಂಕ್ ಇಂದ ಆಪರೇಟ್ ಆಗ್ತಾ ಇದ್ರ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಮುನಿರಾಜು? ಪೃಥ್ವಿ, ಈ ಒಂದು ಪ್ರಕರಣದಲ್ಲಿ ಏನು ಡಾಕ್ಟರ್ ನಾಗರಾಜ್ ಅವರು ಅಲ್ಲಿ ಮನೋವೈದ್ಯರಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಜೈಲಿನಲ್ಲಿ ಯಾವುದೇ ಒಂದು ಕೈದಿ ಸುಮಾರು ಒಂದು 3-4 ತಿಂಗಳು ಕಾಲ ಕಳೆದ್ರು ಕೂಡ ಅವರಿಗೆ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಮತ್ತೆ ಸಾಕಷ್ಟು ಮಾನಸಿಕ ರೋಗಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರಿಂದ ಅಲ್ಲಿ ಮನೋವೈದ್ಯರನ್ನ ನೇಮಕ ಮಾಡಿ ಪ್ರತಿ ಬಾರಿ ಅವರಿಗೆ ಕೌನ್ಸಿಲಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಏನು ಉಗ್ರರಿದ್ದಂತ ಸೆಲ್ಗೂ ಕೂಡ ಇವರನ್ನೇ ಒಂದು ವೈದ್ಯರಾಗಿ ನೇಮಕ ಮಾಡಿ ಅಲ್ಲಿ ಏನು ಯಾರ್ಯಾರಿದ್ದಾರೆ ಆರೋಪಿಗಳು ಅವರಿಗೆ ಒಂದು ಪರೀಕ್ಷೆ ಮಾಡೋ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನು ಟಿ ನಾಜೀರ್ ಸಂಪರ್ಕಕ್ಕೆ ಸಿಗುತ್ತೆ. ಆನಂತರ ಆತ ತನ್ನ ಮಾತಿನಲ್ಲೇ ಈ ವೈದ್ಯರನ್ನ ತನ್ನ ಕಡೆಗೆ ಒಂದು ಸೆಳೆಯುವಂತ ಕೆಲಸವನ್ನ ಮಾಡಿ ಅವರಿಗೆ ಬ್ರೈನ್ ವಾಶ್ ಅನ್ನು ಮಾಡಿ ನಂತರ ಎಲ್ಲ ರೀತಿಯ ಒಂದು ಮೊಬೈಲ್ ಫೋನ್ ಪಡೆಯೋದಿರ್ಬೋದು ಮತ್ತೆ ಕರೆಗಳನ್ನ ಮಾಡೋದಕ್ಕೆ ನೆರವು ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಏನು ಈ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು ಮತ್ತೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿ ಪಡೆಯೋದು, ವಿಚಾರಣೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತ ಒಂದು CR ಕಾನ್ಸ್ಟೇಬಲ್ಸ್ ಏನಿದ್ರೆ ಅವರನ್ನ ನೇಮಕ ಮಾಡ್ತಾರೆ. ಆ ರೀತಿಯಾಗಿ ಏನು ಚಾಂದ್ ಪಾಷಾ ಏನಿದ್ರೆ ASI ಆತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಟಿ ನಾಜೀರ್ಗೆ ಜೊತೆಯಲ್ಲಿ ಒಂದು ಬೇರೆ ಬೇರೆ ಕೋರ್ಟ್ಗಳಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನೇಮಕ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಆತ್ಮೀಯತೆ ಬೆಳೆಸ್ಕೊಂಡು ಇಬ್ಬರ ನಡುವೆ ಒಂದು ಬೇರೆ ಬೇರೆ ಒಂದು ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗುವ ರೀತಿಯಲ್ಲಿ ಆತ ಕೂಡ ಈಗ ಏನು ಸಂಪರ್ಕವನ್ನ ಸಾಧಿಸಿರುವಂಥದ್ದು. ಸದ್ಯ ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ಅನೀಸ್ ಫಾತಿಮಾ ಏನಿದ್ರೆ ಆಕೆ ಏನು ನಾಸೀರ್ ಜೊತೆ ಸಂಪರ್ಕ ಹೊಂದಿ ಅಲ್ಲಿನ ಮಾಹಿತಿಗಳನ್ನ ಹೊರಗಡೆಗೆ ತನ್ನ ಮಗ ಏನಿದ್ದಾನೆ ಆತನಿಗೆ ಒಂದು ರವಾನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಮತ್ತೊಬ್ಬ ವ್ಯಕ್ತಿ ಏನು ಸತೀಶ್ ಗೌಡ ಎಂಬಾತ ಏನಿದ್ದಾನೆ ಆತ ಒಂದು ವೈಟ್ ಫೀಲ್ಡ್ ನಲ್ಲಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಿಮ್ ಕಾರ್ಡ್ಗಳನ್ನ ಕೊಟ್ಟಿದ್ದಾನೆ ಅನ್ನೋ ಒಂದು ಆರೋಪ ಈಗ ಆತನ ಮೇಲೆ ಕೇಳಿ ಬಂದಿರೋದು. ಅದರಿಂದ ಈಗ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಈಗ NIA ಅಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ.